ಇವತ್ತು 26ನೇ ತಾರೀಕು ನಮ್ಮೆಲ್ಲರ ಇವತ್ತಿನ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆದಂಥ ವೆಂಕಟರಮಣೇಗೌಡ ಮತ್ತು ಸ್ಟಾರ್ ಚಂದ್ರು ಅವರೇ ಇವತ್ತು ನಮ್ಮೆಲ್ಲರ 26ನೇ ನಡೀತಕ್ಕಂಥ ಚುನಾವಣೆ ಈ ದೇಶದ ಒಂದು ಬಹಳ ಮುಖ್ಯವಾದಂಥ ತೀರ್ಮಾನ ತಗೊಳ್ತಕ್ಕಂಥ ಚುನಾವಣೆ. ದಯಮಾಡಿ 10 ವರ್ಷಕ್ಕೆ ಒಂದೊಂದು ಬಾರಿ ಬರ್ತಕ್ಕಂಥ ಚುನಾವಣೆ ದೇಶದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ, ದೇಶದ ಜನರ ಸಮಸ್ಯೆಯನ್ನೇ ಬದಲಾಯಿಸ್ತಕ್ಕಂಥ ಚುನಾವಣೆ. ಮೋದಿಯವರು 10 ವರ್ಷ ಏನೆಲ್ಲ ಬರೀ ಮಾತಿನಲ್ಲಿ ಸುಳ್ಳಿನಲ್ಲಿ ದೇಶವನ್ನು ಆಡಳಿತ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಮೂಲಕ ಇಡೀ ದೇಶವನ್ನು ಪ್ರಪ್ರಥಮವಾಗಿ ಚಂದ್ರಶೇಖರ್ ನಂತರ ಯಾರಾದ್ರೂ ದೇಶನ ಸುತ್ತಾಡಿ ದೇಶದ ಸಮಸ್ಯೆಯನ್ನು ಒಗ್ಗೂಡಿಸೋಕೆ ಪ್ರಯತ್ನ ಮಾಡಿದರೆ ಅದು ರಾಹುಲ್ ಗಾಂಧೀಜಿ ಮಾತ್ರ. ಇವತ್ತು ನೆಹರು ಕುಟುಂಬದ ಒಬ್ಬ ಮೊಮ್ಮಗ ಈ ದೇಶದ ಬದುಕಿಗೋಸ್ಕರ ಹೋರಾಟ ನಡೀತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರು ಇವತ್ತು ಇಲ್ಲಿಯ ಲೋಕಸಭಾ ಕ್ಷೇತ್ರದಲ್ಲಿ ವೆಂಕಟರಮಣೇಗೌಡರನ್ನ ಗೆಲ್ಸೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಶಕ್ತಿಯನ್ನ, ಕಾಂಗ್ರೆಸ್ಗೆ ಶಕ್ತಿಯನ್ನ, DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನ ತುಂಬಿಸ್ಬೇಕು. ಮೈಸೂರಿನಲ್ಲಿ ಶುಗರ್ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಘೋಷಣೆ ಮಾಡಿದ್ದೀವಿ. ವಿಶ್ವವಿದ್ಯಾಲಯವನ್ನ ಸ್ಟಾರ್ಟ್ ಮಾಡಿದ್ದೀವಿ. 41 ಕಬ್ಬನ್ನು ಅರಿತಕ್ಕಂಥದಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ 100 ಕೋಟಿಯನ್ನು ವಿತರಣೆ ಮಾಡಿದ್ದೀವಿ. ಇವತ್ತು KRSನ ವಿಶ್ವ ದರ್ಜೆಗೆ ಏರಿಸಿದ್ದೀವಿ. ನಾಲಾ ಆಧುನೀಕರಣ ಮಾಡಿದ್ದೀವಿ. ಹಾಸನದಿಂದ ಬಂದಿರತಕ್ಕಂಥ ಯಾವುದೇ ಹೇಮಾವತಿ ನೀರನ್ನು ಮಂಡ್ಯಕ್ಕೆ ತರಲಿಕ್ಕೆ ಬಿಟ್ಟಿರಲಿಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಆದರೆ ಈ ಜಿಲ್ಲೆನಲ್ಲಿ ಹಿಂದೆ ಮೇಕೆದಾಟನ್ನ ಸಹ ಅವಕಾಶ ಇದ್ದಾಗ ಲಘುವಾಗಿ ಮಾತನಾಡಿದ್ರು. ಇವತ್ತು ಮೇಕೆದಾಟು ಕಾಣುತ್ತೆ. ಅವರು ಪ್ರೈಮ್ ಮಿನಿಸ್ಟರ್ ಆದಾಗ, ಚೀಫ್ ಮಿನಿಸ್ಟರ್ ಆದಾಗ ಮಾಡದೇ ಇರ್ತಕ್ಕಂಥ ಕಾವೇರಿ ಇಶ್ಯೂನ ಇವತ್ತು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ತಾವೆಲ್ಲರೂ ಅರ್ಥ ಮಾಡ್ಕೊಂಡು ದಯವಿಟ್ಟು ಮಂಡ್ಯ ಲೋಕಸಭಾ 8 ಕ್ಷೇತ್ರದಲ್ಲಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.